ಇವತ್ತು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೇವಲ ಬೆಂಗಳೂರಲ್ಲಿತ್ತು. ಅದನ್ನು ಎಲ್ಲ ಡಿವಿಷನಲ್ಲಿ ಮಾಡಬೇಕು ಅಂತ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯನ್ನು ಪ್ರಾರಂಭ ಮಾಡಿದ್ರು. ಇಲ್ಲಿ ಕಲಬುರಗಿಯಲ್ಲಿನೂ ಕೂಡ ನಾನು ಇಲ್ಲಿ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇರಬೇಕು, ಯಾಕಂದರೆ ನಮ್ಮ ಜನರು ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ಪ್ರಾರಂಭ ಮಾಡಿದ್ದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇವತ್ತು 6 ತಿಂಗಳ ಹಿಂದೆ ಇವತ್ತು ನಮಗೆ ಕಲಬುರಗಿಯಲ್ಲಿ 371 ಹಾಸಿಗೆಯ ಜಯದೇವ ಹೃದಯರೋಗ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದ್ದೀವಿ. ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅದರ ಲಾಭ ಆಗ್ತಾ ಇದೆ. ಯಾಕೆ ಲಾಭ ಆಗ್ತಾ ಇದೆ ಅಂದರೆ ಅಲ್ಲಿ BPL ಕಾರ್ಡ್ ಯಾರ್ಯಾರಿಗಿದೆ ಅವ್ರಿಗೆಲ್ಲರೂ ಕೂಡ ಉಚಿತ ಒಂದು ಟ್ರೀಟ್ಮೆಂಟ್ ಇದೆ. ಇದು ಯಾವ ರಾಜ್ಯದಲ್ಲೂ ಕೂಡ ಸಾಧ್ಯ ಇಲ್ಲ. ಆದರೆ ಒಂದು ಹಾರ್ಟಿನ ಎಲ್ಲ ಕಾಯಿಲೆಗಳನ್ನು ಉಚಿತವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಒಂದು ಉಚಿತ ವ್ಯವಸ್ಥೆಯನ್ನು ಮಾಡಿದ್ದು ಇದು ಕರ್ನಾಟಕ ರಾಜ್ಯದ ಒಂದು ಹೆಗ್ಗಳಿಕೆ. ಅದು ವಿಶೇಷವಾಗಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಏನು ಸರ್ವಿಸ್ ಕೊಡ್ತಾ ಇದೆ, ಇದು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜನರಿಗೆ ಲಾಭ ಆಗಿದೆ. ಹಾಗಾಗಿ ಇವತ್ತು ನಾವು ಆರ್ಟಿಕಲ್ 371J ಏನು ಈ ಭಾಗಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಮತ್ತು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ, ಅದರ ಸವಿನೆನಪಿನಲ್ಲಿ ಅಂದರೆ 10 ವರ್ಷದ ಆರ್ಟಿಕಲ್ 371J ಸವಿನೆನಪಿನಲ್ಲಿ ನಾವು ಈ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದ್ವಿ. ಕಲಬುರಗಿ ಜಯದೇವ ಆಸ್ಪತ್ರೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದರಿಂದ ಜನರಿಗೆ ಲಾಭ ಆಗ್ತಾ ಇದೆ. ನಾವು ಹುಬ್ಳಿಯಲ್ಲೂ ಕೂಡ ಮುಂದಿನ ವರ್ಷ ಅಂದರೆ ಬೈ ನವಂಬರ್, ನಾವು ಆಗಸ್ಟ್ ಅಂತ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಮುಂದಿನ ವರ್ಷ ಆಗಸ್ಟ್ ಒಳಗೆ ನಾವು ಹುಬ್ಳಿಯಲ್ಲೂ ಕೂಡ ಒಂದು 400 ಬೆಡ್ಡಿನ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಡೀ ರಾಜ್ಯದಲ್ಲಿ ನಾವು 4 ಡಿವಿಷನಲ್ಲಿ ಎಲ್ಲ ಕಡೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಪ್ರಾರಂಭ ಮಾಡಿದ್ದೀವಿ. ಅದಷ್ಟೇ ಅಲ್ಲ, ನಾವು ಬೀದರಲ್ಲಿ ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿದ್ದೀವಿ, ನಾವು ರಾಯಚೂರಲ್ಲಿ ಕ್ಯಾತ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ದೀವಿ, ನಾವು ಬಳ್ಳಾರಿಯಲ್ಲಿ ಕ್ಯಾತ್ ಲ್ಯಾಬನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ, ನಾವು ಹುಬ್ಬಳ್ಳಿಯಲ್ಲಿ ಕ್ಯಾತ್ ಲ್ಯಾಬ್ ಇದೆ, ಇವತ್ತು ಬೆಳಗಾಮಲ್ಲಿ ಕ್ಯಾತ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದಷ್ಟೇ ಅಲ್ಲ, ಶಿವಮೊಗ್ಗದಲ್ಲಿ ಕ್ಯಾತ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇನ್ನು ಮುಂದೆ ಚಿಕ್ಕಮಗಳೂರಲ್ಲೂ ಕೂಡ ಕ್ಯಾತ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ಈ ರೀತಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹಂತವಾಗಿ ಎಮರ್ಜೆನ್ಸಿ ಸರ್ವಿಸಸನ್ನು ಮಾಡೋದ್ರ ಜೊತೆಗೆ ಕ್ರಮೇಣವಾಗಿ ನಮ್ಮ ಮುಂದಾಲೋಚನೆ ಏನಿದೆ ಅಂದರೆ ನಾವು ಕ್ರಮೇಣವಾಗಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಯಾವ ರೀತಿ ಗ್ರೇಟ್ ಬ್ರಿಟನ್ನಲ್ಲಿ ಇವತ್ತು ಯಾವುದೇ ಸಾರ್ವಜನಿಕರಿಗೂ 100% ಏನಂದರೆ ಅಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ಉಚಿತವಾಗಿ ಅವರಿಗೆ ಏನು ಆರೋಗ್ಯದ ವ್ಯವಸ್ಥೆ ಇದೆ ಆ ದಿಶೆಯಲ್ಲಿ ನಾವು ಹೋಗಿ ಆ ಒಂದು ಅಚೀವ್ ಮಾಡ್ತಕ್ಕಂಥ ಒಂದು ಮುಂದಾಲೋಚನೆ ಇದೆ. ಈ ನಿಟ್ಟಿನಲ್ಲಿ ನಾನು ಕೆಲವು ದಿನಗಳ ಹಿಂದೆ ಗ್ರೇಟ್ ಬ್ರಿಟನ್ಗೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ NHS ಏನು ಸಿಸ್ಟಮ್ ಇದೆ ಅವ್ರ ಜೊತೆ ಒಂದು ಸಮಾಲೋಚನೆಯಲ್ಲೂ ಕೂಡ ಇದ್ದೀವಿ. ಏನಂದರೆ ನಮ್ಮ ರಾಜ್ಯದಲ್ಲಿ ಈ ಒಂದು ವೈದ್ಯಕೀಯ ವ್ಯವಸ್ಥೆ ಇಲ್ಲಿ ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ಅಚೀವ್ ಮಾಡೋದಕ್ಕೆ ನಾವು ಯಾವ ಹಂತದಲ್ಲಿ ಇದ್ದೀವಿ, ಅದಕ್ಕೆ ಏನು ಗ್ಯಾಪ್ಸ್ ಇದೆ, ಮತ್ತು ಮುಂದೆ ಬರ್ತಕ್ಕಂಥ 10 ವರ್ಷಗಳಲ್ಲಿ ನಾವು ಅದನ್ನು ಅಚೀವ್ ಮಾಡೋದಕ್ಕೆ ಏನು ಕ್ರಿಟಿಕಲ್ ಏನು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಅದನ್ನು ಸ್ಟಡಿ ಮಾಡಿ ಸರ್ಕಾರಕ್ಕೆ ಒಂದು ಕೊಟ್ಟರೆ ನಮ್ಮ ಸರ್ಕಾರ ಅದು ಒಂದು 10 ವರ್ಷದ ಕಾಲಾವಧಿಯಲ್ಲಿ ನಾವು ಅದನ್ನು ಅಚೀವ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಸದುದ್ದೇಶ ಇದೆ. ಹಾಗಾಗಿ ಇಷ್ಟೇ ಅಲ್ಲ, ಇದು ನಾವು ಎಲ್ಲ ಆಸ್ಪತ್ರೆಗಳಲ್ಲಿ ಸಾಕಷ್ಟು ನಾವು ಉಪಕರಣಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಡ್ಯುಲರ್ OT ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕಡೆಗೆ MRIಸನ್ನು ಅಳವಡಿಸ್ತಕ್ಕಂಥದ್ದು ಇರ್ಬೋದು, ಅಲ್ಲಿ CT ಸ್ಕ್ಯಾನ್ಗಳು ಅಳವಡಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಕ್ಯಾತ್ ಲ್ಯಾಬ್ಗಳನ್ನು ಅಳವಡಿಸ್ತಕ್ಕಂಥದ್ದು ಇರ್ಬೋದು. ಇವತ್ತು ನಾವು ನಮ್ಮ ಆಸ್ಪತ್ರೆ ಯಾವುದೇ ಪ್ರೈವೇಟ್ ಆಸ್ಪತ್ರೆ ಕಾರ್ಪೊರೇಟ್ ಆಸ್ಪತ್ರೆಗೆ ಕಮ್ಮಿಯಾಗಿಲ್ಲ, ನೀವು ಹೋಗಿ ನೋಡ್ಬೋದು. ಹಾಗಾಗಿ ನಾವು ಈಗ ರೋಬೋಟಿಕ್ಸು, ಈಗ ಒಂದು ರೋಬೋಟಿಕ್ ಸರ್ಜರಿಗೆ ನಾವು ಹಿಂದೆ ಸಚಿವನಾಗಿದ್ದಾಗ ನಾವು ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಾವು ರೋಬೋಟಿಕ್ ಸರ್ಜರಿಯನ್ನು ಅಂದರೆ ರೋಬೋಟಿಕ್ ಮಷೀನನ್ನು ಪರ್ಚೇಸ್ ಮಾಡಿದ್ವಿ. ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಈಗಲೂ ಕೂಡ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಯೂರಾಲಜಿಲಿ ನಾವು ಒಂದು ರೋಬೋಟಿಕ್ಸ್ ಮಷೀನನ್ನು ಖರೀದಿ ಮಾಡ್ತಾಯಿದ್ದೀವಿ, ಜಯದೇವದಲ್ಲಿ ಮಾಡ್ತಾಯಿದ್ದೀವಿ, ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ ಮಾಡ್ತಾಯಿದ್ದೀವಿ. ಸರ್ಕಾರಿ ಆಸ್ಪತ್ರೆ ಯಾವುದೇ ರೀತಿಯಾಗಿ ಇವತ್ತು ಖಾಸಗಿ ಆಸ್ಪತ್ರೆ ಕಮ್ಮಿ ಇಲ್ಲ ಅಂತಕ್ಕಂಥದ್ದು ನಾವು ಈಗಾಗಲೇ ಪ್ರದರ್ಶನ ಮಾಡಿದ್ದೀವಿ. ಯಾಕಂದರೆ ಕಲಬುರಗಿಯಲ್ಲಿ ನಾನು ಕಿದ್ವಾಯಿ ಒಂದು ಬ್ರಾಂಚನ್ನು ಎಸ್ಟಾಬ್ಲಿಷ್ ಮಾಡಿದಾಗ ಇಲ್ಲಿ ಲೇಟೆಸ್ಟ್ ಲಿನಿಯಾಕ್ ಮಷೀನನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಇಲ್ಲಿ ಒಂದು ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆಯವರು ಕೂಡ ನನಗೆ ಕೇಳಿದರು, ನೀವು ಯಾಕೆ ಮಾಡ್ತಾಯಿದ್ರಿ, ನಾವೇ ಮಾಡ್ತಾಯಿದ್ದೀವಿ ಅಂತ ನಾನು ಹೇಳಿದ್ದೆ. ಯಾಕಂದರೆ ನೀವು ನಾನು ಮಾಡ್ತಾ ಇರೋದು ಬಡವ್ರಿಗೋಸ್ಕರ ಸಾರ್ವಜನಿಕ ಹಿತಾಸಕ್ತಿಯಿಂದ. ಇಲ್ಲ, ನಾವು ಕೂಡ BPL ಕಾರ್ಡಲ್ಲಿ ಸರ್ವಿಸ್ ಕೊಡ್ತೀವಿ ಅಂದರು. ನೀವು ಕೊಟ್ಟು ನಾಳೆ ಬಂದ್ ಮಾಡಿದರೆ ನಮ್ಮ ಜನ ಎಲ್ಲಿ ಹೋಗಬೇಕು ಅಂಥೇಳಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಭಾಳ ಒಳ್ಳೆಯ ರೀತಿಯಿಂದ ನಡೀತಾ ಇದೆ.
ಇವತ್ತು ಕಲಬುರಗಿ ಹೆಲ್ತ್ ಹಬ್ ಆಗಲಿಕ್ಕೆ ಇವತ್ತು ಎಲ್ಲ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ. ಕೇವಲ ಕಲ್ಯಾಣ ಕರ್ನಾಟಕ ಕಲಬುರಗಿಗೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ವೈದ್ಯಕೀಯ ಒಂದು ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಒಂದು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. ಆಮೇಲೆ ಇದು ಕೇವಲ ಆಸ್ಪತ್ರೆಗಳ ಅಭಿವೃದ್ಧಿ ಅಷ್ಟೇ ಅಲ್ಲ, ನಮ್ಮ ಮಕ್ಕಳು ಯಾರು ಮೆಡಿಕಲ್ ಕಾಲೇಜ್ಗಳು ಓದ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಸೀಟನ್ನು ಮಾಡಿರ್ತಕ್ಕಂಥದ್ದು. ಈ ವರ್ಷ ನಾನು ಮೊದಲನೇದಾಗಿ ಮತ್ತೆ ಅದೇ ಜವಾಬ್ದಾರಿ ಕೊಟ್ಟಾಗ ನಾನು ಎಲ್ಲ ಕಾಲೇಜ್ ಡೈರೆಕ್ಟರ್ಸ್ ಕರೆದು ಹೇಳಿದೆ, ನೀವೆಲ್ಲ 50 ಸೀಟ್ ಇನ್ಕ್ರೀಸಿಗೆ ಅಪ್ಲೈ ಮಾಡಿ ಅಂತ. ಇಲ್ಲ ಸರ್, ಇನ್ನೂ ಅವರು ರಿಲಕ್ಟೆಂಟ್ ಆಗಿದ್ದರು, ಆದರೂ ಕೂಡ ನಾನು ಫೋರ್ಸ್ ಮಾಡಿ ಅವ್ರನ್ನ ಮಾಡಿಸಿದಾಗ ಇವತ್ತು ನಮಗೆ 450 ಗೌರ್ಮೆಂಟ್ ಸೀಟ್ ನಮಗೆ ಸಿಕ್ಕಿವೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ಇದು ಸಾಮಾನ್ಯ ಮಾತಲ್ಲ. ಇದು ಅಂದರೆ ಸುಮಾರು 4 ಮೆಡಿಕಲ್ ಕಾಲೇಜ್ ಎಸ್ಟಾಬ್ಲಿಷ್ ಮಾಡ್ದಂಗೆ. ಅದರ ಜೊತೆಗೆ ನಾವು ಪಿ ಜಿ ಸೀಟು ಸುಮಾರು 572 ಪಿ ಜಿ ಸೀಟ್ ನಾನು ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಮಾಡಿ ಅವ್ರಿಗೆಲ್ಲ ಅಪ್ಲೈ ಮಾಡ್ಸೋಕೆ ಹಚ್ಚಿದೆ, ಎಲ್ಲ ಕ್ಲಿನಿಕಲ್ ಸೀಟಲ್ಲಿ. ಯಾಕಂದರೆ ಭಾಳ ದೊಡ್ಡ ಬೇಡಿಕೆ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ಸ್ಪೆಷಲಿಸ್ಟ್ ಆಗಬೇಕು ಅಂತ ಹೇಳಿ ನಮ್ಮ ಮಕ್ಕಳು ಭಾಳ ಪ್ರಯತ್ನ ಮಾಡಿ ಓದ್ತಾರೆ, ಅವರಿಗೆ ಅವಕಾಶ ಸಿಗಬೇಕು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಅಂಥೇಳಿ 572 ಸೀಟಿಗೆ ನಾವು ಅಪ್ಲೈ ಮಾಡಿದ್ವಿ. 422 ಸೀಟು ನಮಗೆ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 322 ಸೀಟ್ ಎಲ್ಲ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಇದೆ. ಅದಕ್ಕೆ ಭಾಳ ಡಿಮಾಂಡ್ ಇದೆ. ಅಂದರೆ ಇವೆಲ್ಲ ನಮ್ಮ ಹತ್ರ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ, ಅದು ಉಚಿತವಾಗಿ ಜನರಿಗೆ ಸಿಗ್ತದೆ. ಹಾಗಾಗಿ ನಮ್ಮ ಈ ಇಲಾಖೆಯ ಸಾಧನೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಭಾಳಷ್ಟಿದೆ. ನಾವು ಯಾವ್ಯಾವ ಸುಮಾರು ಒಂದು 15 ಆಸ್ಪತ್ರೆಗಳು ಹಿಂದಿನ ಸರ್ಕಾರ 5 ವರ್ಷದಲ್ಲಿ ಏನು ಪೆಂಡಿಂಗ್ ಇತ್ತು ಅವೆಲ್ಲ ಕಂಪ್ಲೀಟ್ ಮಾಡಿ ಕೆಲವು ಲೋಕಾರ್ಪಣೆ ಮಾಡಿದ್ದೀವಿ, ಕೆಲವು ಲೋಕಾರ್ಪಣೆ ಮಾಡ್ತಕ್ಕಂಥ ಹಂತದಲ್ಲಿದೆ. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡುವಾಗ ಅದು ಪರಿಪೂರ್ಣವಾಗಿರಬೇಕು, ಅದರ ಲಾಭ ಜನರಿಗೆ ಸಿಗಬೇಕು. ನಾವು ಖರ್ಚು ಮಾಡಿರ್ತಕ್ಕಂಥ ಪ್ರತಿಯೊಂದು ನಯಾ ಪೈಸೆ ಅದನ್ನು ಸಾರ್ವಜನಿಕರಿಗೆ ಅದರ ಲಾಭ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕೆಲಸನ ಮಾಡಿದ್ದೀವಿ.